ವೆಲ್ಕಮ್ ಟು ಆರಾಧ್ಯ ಮಾರ್ಕೆಟಿಂಗ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾವ ರಾಜ್ಯದಲ್ಲಿ ಒಂದು ತೊಗರಿ ಬೆಲೆ ಏರಿಕೆ ಆಗಿದೆಯಾ, ಕಡಿಮೆ ಆಗಿದೆಯಾ, ಪ್ರೆಸೆಂಟ್ ರೇಟ್ ಎಷ್ಟಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಾನು ಯಾವುದೊಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ವಿಡಿಯೋ ಬಂದು ತಲುಪುತ್ತೆ. ಬನ್ನಿ ವಿಡಿಯೋ ಮಾಡೋಣ, ಶುರು ಮಾಡೋಣ. ಓಕೆ, ಈ ಒಂದು ತೊಗರಿ ಬೆಲೆ ಒಂದು ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲಿ ತೊಗರಿ ಬೆಲೆ ಪ್ರೆಸೆಂಟ್ ಎಷ್ಟಿದೆ, ಗರಿಷ್ಠ ಬೆಲೆ ಎಷ್ಟಿದೆ, ಮಾಡಲ್ ಬೆಲೆ ಎಷ್ಟಿದೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಈ ಒಂದು ಚಾರ್ಟ್ ಮುಖಾಂತರ ನೋಡೋಣ. ಒಂದು ಬಾಗಲಕೋಟೆ APMCಯಲ್ಲಿ ಗರಿಷ್ಠ ಬೆಲೆ ಇರೋದು 7,149 ರೂಪಾಯಿ. ಆದರೆ ಪ್ರೆಸೆಂಟ್ ಈಗ ತೊಗರಿ ಬೆಳೆ ತಗೊಳ್ತಾ ಇರೋದು ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ 6,636 ರೂಪಾಯಿಗೆ ಒಂದು ಪ್ರೆಸೆಂಟ್ ಈಗ ಒಂದು ಕ್ವಿಂಟಲ್ಗೆ 6,630 ರೂಪಾಯಿ ತಗೊಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ಕಲಬುರಗಿಯಲ್ಲಿ APMCಯಲ್ಲಿ ಒಂದು ಯಾವ ಬೆಲೆಗೆ ಮಾರಾಟವಾಗುತ್ತದೆ ಅಂತ ಹೇಳೋದಾದರೆ ಅದು 7,000ಕ್ಕೆ ಹೋಗ್ಬೋದು, ಅಂದರೆ ಗರಿಷ್ಠ ಬೆಲೆ 7,000ಕ್ಕೆ ಹೋಗ್ಬೋದು. ಬಟ್ ಪ್ರೆಸೆಂಟ್ ಇರೋದು ಅಂದರೆ 6,800 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಒಂದು ತೊಗರಿಬೇಳೆ ಒಂದು ಕಲಬುರಗಿಯಲ್ಲಿ ತಗೊಳ್ತಾ ಇದ್ದಾರೆ. ಆ್ಯಂಡ್ ಕೊಟ್ಟೂರು APMCಯಲ್ಲಿ ಈಗ ಇವತ್ತಿನ ದಿನ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಅಂದರೆ 5,771 ರೂಪಾಯಿಗೆ ಪ್ರೆಸೆಂಟಿಗೆ ತಗೊಳ್ತಾ ಇದ್ದಾರೆ ಒಂದು ಕೊಟ್ಟೂರು APMCಯಲ್ಲಿ. ಅದೇ ರೀತಿ ಬಿಜಾಪುರದಲ್ಲಿ ಒಂದು ಯಾವ ಬೆಲೆಗೆ ಮಾರಾಟವಾಗುತ್ತೆ ಅಂತ ಹೇಳೋದಾದರೆ ಇವತ್ತಿನ ಪ್ರೆಸೆಂಟಲ್ಲಿ 7,000 ರೂಪಾಯಿ ಇದೊಂದು ಗರಿಷ್ಠ ಬೆಲೆ. ಪ್ರೆಸೆಂಟ್ ತಗೊಳ್ತಾ ಇರೋದು 6,700 ರೂಪಾಯಿ. ಇದೊಂದು ಮಾಡಲ್ ಬೆಲೆ. ಅಂದರೆ ಇದು ಮಾಡಲ್ ಬೆಲೆ ಅಂದರೆ ಹಿಂದಿನ ವರ್ಷದ ಒಂದು ಬೆಳೆ ಆಗಿದೆ. ಈಗ ಪ್ರೆಸೆಂಟ್ ತಗೊಳ್ತಾ ಇರೋದು ಗರಿಷ್ಠ ಬೆಲೆ ಅಂತ ಕಾಣ್ತಾ ಇದೆ ನಿಮಗೆ, ಅದು ಪ್ರೆಸೆಂಟ್ ಇವತ್ತಿರೋದು ಬೆಲೆ ಅಂದರೆ 7,000 ರೂಪಾಯಿ ಒಂದು ಬಿಜಾಪುರದಲ್ಲಿ ತಗೊಳ್ತಾ ಇದ್ದಾರೆ. ದಾವಣಗೆರೆ APMCಯಲ್ಲಿ ಎಷ್ಟು ತಗೊಳ್ತಾ ಇದ್ದಾರಪ್ಪ ಅಂತ ಹೇಳೋದಾದರೆ ಪ್ರೆಸೆಂಟ್ ಈಗ 5,700 ಬೆಲೆಗೆ ಮಾರಾಟವಾಗ್ತಿದೆ. ಅದೇ ರೀತಿ ಒಂದು ರಾಯಚೂರು APMCಯಲ್ಲಿ ಒಂದು ಈ ತೊಗರಿಬೇಳೆ ಯಾವ ರೇಟಿಗೆ ಮಾರಾಟವಾಗುತ್ತಿದೆ ಇವತ್ತಿನ ದಿನ 7,359 ರೂಪಾಯಿ ಬೆಲೆಗೆ ಈ ಒಂದು ತೊಗರಿಬೇಳೆ ರಾಯಚೂರಲ್ಲಿ ಮಾರಾಟವಾಗುತ್ತಿದೆ. ಅಂದರೆ ಈ ಒಂದು ಟಾಪ್ 5 ಜಿಲ್ಲೆಯಲ್ಲಿ ಒಂದು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ತೊಗರಿ ರೇಟ್ ಇದೆ ಅಂತ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿದ್ದೀರಾ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.